ಸೊ ಇವತ್ತು ನಾನು ಹೇರ್ ಕಟ್ ಮಾಡಿಸ್ತಾ ಇದೀನಿ. ಇಷ್ಟು ಕೂದಲು ಅಂದಿದ್ದು, ಇಷ್ಟು ಕೂದಲು ಡಮಾರು. ಚೆನ್ನಾಗಿಲ್ವ ಹೇರ್ ಸ್ಟೈಲು? ಅಮುಕ್ತಿದೆ ಕುಶಾನಿ, ಅಮುಕ್ತಿದೆ ಬಿಡು ಅನ್ನ. 1 2 3 ಹೇಳು. 1 2 3 ಅಕ್ಕ ತಮ್ಮ ಗುಣವನ್ನು ನಾವು ಡಾಕ್ಯುಮೆಂಟರಿ ಮಾಡ್ಬೇಕಣ್ಣ ಇನ್ ಮುಂದೆ. ಚೈತ್ರ ಈಸೆ ಇದೇನು ಚೆನ್ನಾಗಿದ್ಯಾ? ಸೊ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಇವತ್ತಿನ ನಾನು ತಮ್ಮನೇಲಿ ನೋಡಿದ್ರಾ. ಸೊ ಇವತ್ತು ಆಫ್ಟರ್ ಸೋ ಲಾಂಗ್ ಗ್ಯಾಪ್, ಒಂದು 6 months 7 months ಆಯ್ತು ನಾನು ಮಾಡಿಸಿ ಹೇರ್ ಕಟ್ಟು. ಸೊ ಇವತ್ತು ನಾನು ಹೇರ್ ಕಟ್ ಮಾಡಿಸ್ತಾ ಇದೀನಿ. ಇಲ್ಲ ಅವತ್ತು ಆಕ್ಚುಲಿ ನಮ್ ವಿನೋದ್ ಕನ್ಸದು, ಅವ್ನ ಕನ್ಸ ನನ್ಸ್ ಮಾಡ್ತಾ ಇದೀನಿ. ನಿನ್ ಕನ್ಸ್ತಾರೆ ದಾನ ಮಾಡ್ತಿದ್ದೆ. ಫಸ್ಟ್ ಆಯ್ ಮಾಡೋ ವ್ಲಾಗ್ಗೆ. ನಮಸ್ಕಾರ ಎಲ್ಲರಿಗೂ. ಆಯ್ ಮತ್ತೆ ಜುಬೇರ್ ಆಯ್. ಚೆನ್ನಾಗಿದ್ಯಾ ಗೈಸ್? ಸಲ್ಮಾನ್ ಖಾನ್ ಸ್ಟೈಲ್ ಹಾಕೊಂಡು ನೋಡಿ ಗೈಸ್. ಸೊ ಗೈಸ್ ಇವಾಗ ಹೇರ್ ಕಟ್ ಮಾಡಿಸ್ತಾ ಇದೀನಿ. ಸೊ ಸುಮಾರು ಜನ ನನಗೆ ಕೇಳ್ತಿದ್ರಿ, ಬ್ರೋ ಹೇರ್ ಕಟ್ ಮಾಡಿಸಿ ಅಂತ. ಸೊ ಅದಕ್ಕೇನೆ ಕಮೆಂಟ್ಗಳು ನೋಡಿ ನನಗೆ ಬೇಜಾರಾಗ್ಬಿಟ್ಟಿತ್ತು. ಸೊ ಅದಕ್ಕೆ ಇವತ್ತು ನೀಟಾಗಿ ಸ್ವಲ್ಪ ಹೇರ್ ಕಟ್ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಕಟಿಂಗ್ ಮಾಡಿಸ್ತಾ ನಮ್ಮ ಮನೆಗೆ ಗೊತ್ತಿಲ್ಲ, ನಮ್ಮ ಅಪ್ಪನಿಗೆ ಗೊತ್ತಿಲ್ಲ, ನಮ್ಮ ಅಮ್ಮಂಗೆ ಗೊತ್ತಿಲ್ಲ. ಸೊ ಅವ್ರ ರಿಯಾಕ್ಷನ್ ನೋಡೋಣ ಹೆಂಗಿರುತ್ತೆ ಅಂತ. ಮತ್ತೆ ನಿಂಗೆ ನೀವು ಬೇಡ್ ಮಾಡಿಸ್ಬೇಕಾ? ನಿಂಗೆ ಕೂದಲು ಚಾಪ್ ಮಾಡಿಸ್ಬೇಕು. ಅಲ್ಲ ಬೇಡ್ ಕೂದಲು ಚಾಪ್ ಮಾಡಿಸ್ಬೇಕಾ? ಅಲ್ಲ ನೀವು ಬೇಡ್ ಮಾಡಿಸ್ಬೇಕು. ಕೂದಲು ಕಟ್ ಅವ್ನಿಗೆ ಬೇಡ್ ಫುಲ್ ಶೇವ್ ಮಾಡಿಸ್ತೀನಿ ಗೈಸ್ ಇವತ್ತು. ಮಾಡ್ಸದಾ? ಅರ್ಧ ಮೀಸೇಶ್ವರ ಆಗ್ತಾ ನೋಡಿ ಇವತ್ತು. ಯಾಕೆ ನಾನೇ ಆಗಲ್ಲ ಈ ಥರ ಗೈಸ್. ನೋಡ್ಕೊಂಬಿಡಿ, ನನ್ನ ಲಾಸ್ಟ್ ಹೇರ್ ಸ್ಟೈಲ್ ಹಿಂಗೆ ಇರ್ತದೆ. ಒಳಗೆ ಹೋದ್ಮೇಲೆ ಅದು ಹಿಂಗಿರ್ತೋ ಗೊತ್ತಿಲ್ಲ. ಬನ್ನಿ ಗೈಸ್, ನಾನು ಫುಲ್ ಹೇರ್ ಕಟ್ ಮಾಡ್ರಿ ಅಂತಂದೆ. ಇವರು ಫುಲ್ ಮಾಡಿಸ್ತೀಯಾ ಅಂತ ಕೇಳ್ತಾರೆ. ಯಾಕಂದ್ರೆ ನಾನು ಫುಲ್ ಬಿಟ್ಟಿದ್ದೆ ಅಂತ ಇವರು ಫುಲ್ ಬಿಡ್ತಾರೆ ಫುಲ್ಲು. ಅದಕ್ಕೆ ಫುಲ್ ಶಾಕ್ ಆಗ್ಬಿಟ್ರು, ಫುಲ್ ಮಾಡಿಸ್ತೀರಾ ಅಂತ. ಸೊ ಜಾಸ್ತಿ ಲಾಂಗ್ ಬಿಟ್ಟು ನಮಗೂ ಸ್ವಲ್ಪ ಬೋರ್ ಆಗಿದೆ, ನಿಮಗೂ ಬೋರ್ ಆಗಿದೆ ಅಂತ ಅನ್ಕೋತೀನಿ. ಚಿಕ್ಕದಾಗೆ ಕಟ್ ಮಾಡೋಣ ಗೈಸ್. ಫುಲ್ ಸಿನಿಮ್ಯಾಟಿಕ್ ಬರುತ್ತೆ ಇವಾಗ, ನೋಡ್ಕೊಂಡು ಎಂಜಾಯ್ ಮಾಡಿ ಹೆಂಗೆ ಮಾಡ್ತಾರೆ ಹೇರ್ ಕಟ್ಟು ಅಂತ. ಸಿಗ್ತೀನಿ ಇವಾಗ, ಇಲ್ಲಿ ಎಂಡ್ ಮಾಡ್ತೀನಿ, ಮತ್ತೆ ಕಟ್ಟಿಂಗ್ ಒಮ್ಮೆ ಸಿಗ್ತೀನಿ. ಸೊ ಗೈಸ್ ಫೈನಲಿ ಹೇರ್ ಕಟ್ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿದ್ಯಾ? ಬ್ಯಾಕ್ ಸೈಡ್ ಫ್ರಂಟ್ ಹೆಂಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಪ್ರಕಾರ ಚೆನ್ನಾಗಿ ಕಾಣಿಸ್ತೆ ಅಂತ ನಂಗೆ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ಸ್ ಬ್ರೋ, ಥ್ಯಾಂಕ್ ಯು ಸೋ ಮಚ್. 9 ತಿಂಗಳು ಹೇರ್ ಕಟ್ ಮಾಡಿದ್ದು, ಹೇರ್ ಕಟ್ಟೇ ಮಾಡ್ತಿಲ್ಲ, ಹಂಗೆ ಬಿಟ್ಟಿದೆ. ಚೆನ್ನಾಗಿ ಮಾಡಿದೆ ಹೇರ್ ಕಟ್ನ, ಥ್ಯಾಂಕ್ ಯು. ನೋಡಿ ಗೈಸ್, ಇಲ್ಲಿ ಇಷ್ಟು ಕೂದಲು ಅಂದಿದ್ದು, ಇಷ್ಟು ಕೂದಲು ಡಮಾರು. ಅಪ್ಪ 9 ತಿಂಗಳಿಂದ ಬಿಟ್ಟಿದ್ದು ಕೂದಲು ಗೈಸ್ ಇದು. ನಮ್ಮ ಫ್ರೆಂಡ್ಸ್ ಕೇಳೋಣ, ನೋಡೋಣ ಅವ್ರಿಗೆ ಹೆಂಗ್ ಅನ್ಸ್ತಿದೆ. ಮತ್ತೆ ಹೆಂಗಿದೆ ಹೇರ್ ಕಟ್ಟು? ಒಂಥರ ಸೇಮ್ ಮಸ್ತ್. ನಿಜ ಹೇಳು, ನಿಜವಾಗ್ಲು ಒಂಥರ ಹಿಂಗೆ ಅಂದ್ರೆ ಹೆಂಗ್ ಏಜಿಗೆ ವಾಪಸ್ ಬಂದಿದೆ ಅಂತ ಅನಿಸ್ತಿದೆ. ಹೆಂಗೆ ವಾಪಸ್ ಬಂದಿದ್ದೀನಿ ಒಂಥರ ವಿಲನ್ ತರ ಇದ್ದೆ, ವಾಪಸ್ ಹೀರೋ ತರ ಬಂದಿದೆ. ಒಳ್ಳೆ ಇದ್ಕೊಟ ಗೈಸ್, ವಿಲ್ಲನು ಇವಾಗ ಹೀರೋ. ಓ ಥ್ಯಾಂಕ್ಸ್ ಬ್ರೋ. ಗೈಸ್ ನನ್ ಕಟಿಂಗ್ ಮಾಡ್ತೀವಿ ಖುಷಿಗೆ ನಾನು ಆಟೆ ಬಿಟ್ಟು ಬಂದ್ಬಿಟ್ಟೆ. ಇದು ನನ್ನ ಮಾನ ಮುಚ್ಚಿದೆ. ಇಷ್ಟು ವರ್ಷ ಕೂದಲು ಮುಂದೆ ಬರ್ತಿತ್ತು, ಇದು ಹಾಕೊಂಡ್ರೆ ಹಿಂದೆ ಹೋಗ್ತಿತ್ತು ಕೂದಲು. ನಮ್ಮ ಅಮ್ಮ, ನಮ್ಮ ಅಕ್ಕ, ಕುಶಾನಿ ಯಾವ ತರ ರಿಯಾಕ್ಟ್ ಮಾಡ್ತಾರೆ ಅಂತ. ನಮ್ ವಿನೋದ್ ಹೆಂಗಿದೆ ಮತ್ತೆ ಹೇರ್ ಕಟ್ಟು? ಚೆನ್ನಾಗಿದೆ, ಕಾಣಿಸ್ತಾನೆ. ಆದ್ರೂ ಹೆಂಗಿದೆ ಹೇರ್ ಕಟ್ಟು? ದೂರ ಹೆಂಗ್ ಚೆನ್ನಾಗಿಲ್ಲ ಬೇಡ ನಿಜ? ಪ್ರಾಂಪ್ಟ್ ಆಗಿ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. 9 ತಿಂಗಳಿನ ಹೆಂಗ್ ನೋಡಿದೆ ನನ್ ಕೂದಲುಗಳನ್ನ ದೊಡ್ಡದಾಗೆ. ಇವಾಗ ಅದರಲ್ಲೂ ಚೆನ್ನಾಗಿ ಕಾಣಿಸಿದ್ದೆ. ಇದ್ರಲ್ಲಿ ಚೆನ್ನಾಗಿ ಕಾಣಿಸಿ, ಅದ್ರಲ್ಲಿ ಚೆನ್ನಾಗಿ ಕಾಣಿಸ್ತೀನಿ. ನಂಗೆ ಲಾಂಗ್ ಇರ್ತಿ ಇಷ್ಟ. ಲಾಂಗ್ ಇರ್ತಿ ಇಷ್ಟನಾ? ಇಲ್ಲ, 3 ತಿಂಗಳು ಬರುತ್ತೆ. ಇನ್ನೇನು 3 ತಿಂಗಳು ಬಂದ್ಬಿಡುತ್ತೆ. ಸೊ ಗೈಸ್ ಬನ್ನಿ ನಮ್ಮ ಮನೆಗೆ ಹೋಗೋಣ. ಮನೆಗೆ ಹೋಗ್ಬಿಟ್ಟು ನಮ್ಮ ಅಕ್ಕನಿಗೆ ಮತ್ತೆ ನಮ್ಮ ಅಮ್ಮಂಗೆ ಸರ್ಪ್ರೈಸ್ ಮಾಡೋಣ. ಲೆಟ್ಸ್ ಗೋ. ಸೊ ಗೈಸ್ ಈಗ ಜಸ್ಟ್ ಮನೆ ಹತ್ರ ಬಂದೆ. ಸೊ ನಮ್ಮ ಬಾಯ್ಸ್ಗೆ ಒಂದು ಚಾಲೆಂಜ್ ಮಾಡ್ತೀನಿ. ಹಿಡ್ಕೊಂಡು ಫೋನ್ ಇಟ್ಕೊಳ್ಳಿ, ಹಿಂಗೆ ಫೋನ್ ಇಟ್ಕೊಳ್ಳಿ. ಯಾಕೋ ಓಡ್ತಿ ಹಿಂದೆಗಡೆ ಬರ, ಮತ್ತೆ ಬಾಯಿಲ್ಲ ಅಂತ ನಿಂತ್ಕೊ ಇಲ್ಲಿ. ಬರ ಮತ್ತೆ ನೀನು ಬರ ಇಲ್ಲಿ. ಗೈಸ್ ಇದನ್ನ ನೀವು ಟ್ರೈ ಮಾಡಿ ಮನೇಲಿ, ಗೊತ್ತಾಗುತ್ತೆ. ಮತ್ತೆ 1 2 3 ಹೇಳು. 1 2 3 ನೀನು ಹೇಳು 1 2 3. 1 2 3 ಹಿಂಗಿಕ್ಕೋ. ಓಕೆ 1 2 3 ಹೇಳು. 1 2 3 ತೆಗಿತೀನಿ ಇವಾಗ. 1 2 3 ಇಕ್ಕೋ ಹಿಂಗೆ. 1 2 3. ಹೌದು ಗೈಸ್, ಹೆಂಗ್ ಗೊತ್ತಾ? ಬೇಸ್ ವಾಯ್ಸ್ ತರ ಬೇಸ್ ವಾಯ್ಸ್ ಅಲ್ಲ ನೋಡಿ. ಇವಾಗ ನಾನು ಇವಾಗ 1 2 3 ನಂಗೆ ಹೇಳ್ತೇನೆ ಗೊತ್ತಾ? ಸೊ ಇವಾಗ ನಾನು ಮಾತಾಡ್ತಿರೋದು ಆ ವಾಯ್ಸ್ 1 2 3. ಇದು ನನ್ನ ಒರಿಜಿನಲ್ ವಾಯ್ಸ್. ಗೈಸ್ ಅಕಸ್ಮಾತ್ ನೀವು ಒಂದ್ಸರಿ ಟ್ರೈ ಮಾಡಿ. ನಿನಗೆ ಬೇರೆಯವ್ರು ನಿಮ್ಗೆ ಕೇಳಿಸುತ್ತೆ ಅಂದ್ರೆ ಈ ತರ ಮಾತಾಡೋ 1 2 3 ಹಲೋ ಹಾಯ್ ಟ್ಯಾಲೆಂಟ್. ಗೈಸ್ ಇದ್ರೆ ನೀವು ಒಂದ್ಸರಿ ಟ್ರೈ ಮಾಡಿ ಗೈಸ್ ಮನೆಯಲ್ಲಿ, ನಿಮ್ಗೆ ಗೊತ್ತಾಗುತ್ತೆ. ಓಕೆ ಬಾಯ್ ಡ್ಯೂಡ್. ಬಾಯ್ ಭಯ್ಯ ಇಲ್ಲ ಅವ್ರೆ, ನಾನು ಬೈ ಕೇಳೋಣ. ಭಯ್ಯ ಕೈಸೆ ಹೇರ್ ಕಟ್? Before you're nice. ದಿಸ್ ಇಸ್ ನಾಟ್ ನೈಸ್. ಗೈಸ್ ಒಂದು ಬಿಫೋರ್ ಇಯರ್ ಇಷ್ಟ ಆಯ್ತಂತೆ, ಇದು ಇಷ್ಟ ಇಲ್ವಂತೆ. ಬನ್ನಿ ನಮ್ಮ ಅಕ್ಕಂಗೆ ಹೋಗಿ ಕೇಳೋಣ ಹೆಂಗಿದೆ ಅಂತ. ಗೈಸ್ ನಮ್ಮ ಅಮ್ಮ ಬೇರೆ ಇವಾಗ ಮನೇಲಿಲ್ಲ, ಅವರು ಶಿವಮೊಗ್ಗ ಹೋಗಿದ್ದಾರೆ. ಅವ್ರು ಇವಾಗ ನೈಟ್ ಬರ್ತಾರಂತೆ ಮನೆಗೆ. ಸೊ ಅದಕ್ಕೆ ನಮ್ಮ ಅಕ್ಕಂಗೆ ಸಾಂಬಾರು ತೊಗೊಂಡು ಹೋಗ್ತಾ ಇದ್ದೀನಿ.
ಅನ್ನ ಮಾಡ್ಕೊಂಡಿದ್ದಾಳೆ, ಅದಕ್ಕೆ ಸಾಂಬಾರು ತೊಗೊಳೋಣ ಅಂತ ಒಂದು ಸಾಂಬಾರು ತೊಗೊಂಡು ಹಂಗೆ ಮನೆ ಹೋಗ್ತಾ ಇದ್ದೀನಿ. ಬನ್ನಿ ಹೋಗ್ಬಿಟ್ಟು ಅವ್ರ ರಿಯಾಕ್ಷನ್ ನೋಡೋಣ ಹೆಂಗಿರುತ್ತೆ ಅಂತ. ಬನ್ನಿ ಇವಾಗ ಕೇಳೋಣ ನಮ್ಮ ಅಕ್ಕಂಗೆ ಹೆಂಗಿದೆ ಹೇರ್ ಸ್ಟೈಲ್ ಅಂತ. ಚೈತ್ರ ಟನ್ ಟಡನ್ ಟಡ ಟಡನ್ ಹೆಂಗಿದೆ ಹೇರ್ ಸ್ಟೈಲು? ಏನ ಚೆನ್ನಾಗಿಲ್ವ ಹೇರ್ ಸ್ಟೈಲು? ನಿಜ ಚೆನ್ನಾಗಿಲ್ಲ ಹೇರ್ ಸ್ಟೈಲ್ ಅಂದು? ಹೈ ನಿಜ ಹೇಳೆ. ಅದೇ ಚೆನ್ನಾಗಿತ್ತಲೆ. ಏನ್ ಖುಷಾನಿ ಕಾಣಿಸ್ತಿದ್ಯಲ್ಲೇ, ಚಿಕ್ಕೊಂದ್ರ ಕಾಣಿಸ್ತಿದ್ದೀರಾ? ಎಷ್ಟು ಸಕ್ಕದ ಕಾಣಿಸ್ತಾ ಇದೀನಿ, ಚೆನ್ನಾಗಿ ಕಾಣಿಸ್ತಿಲ್ಲ ಅಂತೀಲ್ಲ ನೀನು. ನಂಗೆ ಒಂಚೂರು ಚೆನ್ನಾಗಿಲ್ವಾ? ಅಂದ್ರೆ ನನಗೆ ಲೈಕ್ ಅದನ್ನ ನೋಡಿ ನೋಡಿ ಲೈಕ್ ಇದು ಯೂಸ್ ಟು ಇಟ್ ಆಗ ಸ್ವಲ್ಪ ಟೈಮ್ ಬೇಕು. ಬಟ್ ನನಗೆ ಹಂಗ್ ನೋಡ್ತಿದ್ನಲ್ಲ, ನಂಗೆ ಅದೇ ಉದ್ದ ಉದ್ದ ಕೂದಲು ಇಷ್ಟ. ಹಿಂದೆ ಸೂಪರ್ ಆಗೈತೆ, ಹಿಂದೆ ಸೂಪರ್. ಮುಂದೆ ಸ್ವಲ್ಪ ನೀನು ಕುಶಾನಿ ಹೇಳು. ಕುಶಾನಿ ಹೆಂಗಿದೆ ಕುಶಾನಿ? ಸೂಪರಾ? ನಿಂಗೆ ಇಷ್ಟ ಆಯ್ತಾ ಹೇರ್ ಸ್ಟೈಲು? ನಿನಗೆ ಇಷ್ಟ ಆದ್ರೆ ನಂಗೆ ಸಾಕು ಕುಶಾನಿ, ಬೇರೆ ಯಾರಿಗೆ ಇಷ್ಟ ಆದ್ರೆ ಪರವಾಗಿಲ್ಲ. ನಿನಗೆ ಇಷ್ಟ ಆಯ್ತಾ? ಅಷ್ಟು ಸಾಕು ನನಗೆ. ಗೈಸ್ ನಮ್ ಕುಶಾನಿಗೆ ಇಷ್ಟ ಇದೆ ಹೇರ್ ಸ್ಟೈಲು, ನಂಗೆ ಅಷ್ಟು ಸಾಕು ಗೈಸ್. ಹೋಗಿತಾನೆ ಕುಶಾನಿ? ಸೂಪರ್ ತಾನೆ? ಬಾಯ್ ನಮ್ ಬ್ಲಾಗ್ ಎಲ್ರಿಗೂ ಹಾಯ್ ಮಾಡು. ಏನ್ ಮಾಡ್ತಾ ಎಲ್ರು ಹೆಂಗಿದ್ದೀರಾ ಕೇಳು. ಎಲ್ರದ್ದು ಊಟ ಆಯ್ತಾ ಕೇಳು. ಆಮೇಲೆ ಬೇರೆ ಕೆಲ್ಸ ಕೆಲ್ಸ ಓಕೆ, ಕೆಲ್ಸ ಮುಗಿಸ್ಕೊಂಡ್ ಬಂದ್ರೆ ಕೇಳ್ತಾಳೆ ಗೈಸ್. ಬೇರೆ ಬನಾನಾ ತಿಂತೀರಾ ಅಂತ ಕೇಳ್ತಾಳೆ ಗೈಸ್. ಆಮೇಲೆ ಬೇರೆ ಇಷ್ಟೆಲ್ಲ ಮಾತು ಕಲ್ತ್ಕೊಂಡು ಖುಷಾನಿ. ಸೊ ಇಷ್ಟೇ ಇದ್ಲು ಗೈಸ್. ಈ ವ್ಲಾಗ್ ನ ಸ್ಟಾರ್ಟ್ ಮಾಡ್ಬೇಕಾದ್ರೆ ನೋಡ್ರಿ ಈ ತರ ಇದ್ಲು ಖುಷಾನಿ, ಓಕೆನಾ? ಈ ತರ ಇದ್ದವಳು ಇವಾಗ ಊಟ ಆಯ್ತಾ, ಅನ್ನ ತಿಂದ್ರ, ಕೆಲಸ ಮುಗಿಸ್ಕೊಂಡ್ ಬಂದ್ರ, ಎಲ್ಲ ಮಾತಾಡ್ತಾವಳೆ. ಖುಷಿ ಆಗುತ್ತೆ ನೋಡಿ. ಈ ವ್ಲಾಗ್ ಅವಳಿಗೆ ಡಾಕ್ಯುಮೆಂಟ್ರಿ ಆಗಿರುತ್ತೆ. ಅವಳು ಚಿಕ್ಕ ವಯಸ್ಸಿಂದ ಅವಳು ಏನೇನು ಮಾತಾಡಿದ್ಲು, ಫಸ್ಟ್ ಏನೇನು ಮಾತಾಡಿದ್ಲು, ಅವಳಿಗೆ ಹೆಂಗೆಲ್ಲ ನಡ್ಕೊಂಬಂದ್ಲು, ಅವಳಿಗೆ ಹೆಂಗೆಲ್ಲ ಬೆಳ್ಕೊಂಬಂದ್ಲು. ಸೊ ಪ್ರತಿ ಒಂದು ಗೊತ್ತಾಗೋ ಖುಷಿ ನಿನಗೆ, ನೀನ್ ದೊಡ್ಡವಳಾದ್ಮೇಲೆ. ನೀನ್ ಆ ತರ ಪಾಪು ತರ ಇದ್ದೆ. ಸೊ ಇವಾಗ ನಿಂದು ಡಾಕ್ಯುಮೆಂಟ್ರಿ ಮಾಡಾಯ್ತು, ಇನ್ನು ಮುಂದೆ ಮಾಡ್ತೀನಿ. ಇವಾಗ ಗುಣವುದು ಮಾಡೋಣ ಡಾಕ್ಯುಮೆಂಟ್ರಿ. ಫ್ಲಾಶ್ ಆಫ್ ಮಾಡ್ತೀನಿ, ಅವ್ನ ಕಣ್ಣಿಗೆ ಚುಚ್ಚುತ್ತೆ. ಇವಾಗ ಗುಣವುದು ನಾವು ಡಾಕ್ಯುಮೆಂಟ್ರಿ ಮಾಡ್ಬೇಕಣ್ಣ ಇನ್ ಮುಂದೆ. ಚೈತ್ರ ನೋಡು ಹೆಂಗ್ ನೋಡ್ತಾವ್ ನಿಂಗೆ. ಯಾರ ಮಾಮ ಇವನು? ಕೂದ್ಲು ಒಳ್ಳೆ ರಾಕ್ಷಸ ಬಿಡ್ಕೊಂಡಿದ್ದಲ್ಲ, ಹಿಂಗ್ ಬಿಡ್ಕೊಂಡಿದ್ದ ಕೂದ್ಲು ಶುದ್ಧ, ಹಿಂಗ್ ಕಟ್ ಮಾಡ್ಸ್ಕೊಂಡ್ಬಿಡೋನಲ್ಲ. ಯಾರು ಅದು ನೋಡ್ತೀಯ ಗುಣ? ನಾನು ಕಡ ನಿನ್ ಮಾಮ. ನೋಡಿ ಇಲ್ಲಿ ಪುಟ್ಟ 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 ಅಂತ ನೋಡು ಗುಣ, ನಾನ್ ನಿಮ್ ಮಾಮ. ಗೊತ್ತಾಯ್ತು ಯಾರಂತ? ಸೊ ಗೈಸ್ ನಮ್ಮ ಅಕ್ಕ ನೋಡ್ರಿ ಇಲ್ಲಿ ಹಾಸ್ಕೊಂಡು ಆರಾಮಾಗೆ ಇವ್ರಿಬ್ಬರನ್ನ ಅವಳು ಬೆಳಿಗ್ಗೆ ಏನೋ ನೋಡ್ಕೊಂಡ ಗೈಸ್, ಒಬ್ಳೇನೆ. ಸರಿ ನಿಂಗೆ ಏನಂತ ಅನ್ಸ್ತು ಇಬ್ಬರು ನೋಡ್ಕೊಂಡು? ಸಾಕಾಯ್ತು, ನನಗೆ ನಿದ್ದೆ ಬರ್ತಿದೆ ಆಕ್ಚುಲಿ. ಇವನ್ ಇವಾಗ ನೈಟ್ ಎಲ್ಲ ನಿದ್ದೆ ಮಾಡಲ್ಲ ಆಯ್ತಾ. ಇವನು ಎಲ್ಲಾ ಮಕ್ಳು ಎಲ್ಲಾರು ಅಂತಾರೆ ಒಂದು ಸ್ಟಾರ್ಟಿಂಗ್ ಒಂದು 2 months ಅಷ್ಟೇ ಮಕ್ಳು ಹಂಗ್ ಮಾಡೋದು, ಆಮೇಲೆ ಮಲ್ಕೊಬಿಡ್ತಾರೆ ಅಂತ. ಬಟ್ ಇವ್ನ ಯಾಕೋ ಗೊತ್ತಿಲ್ಲ, 5 ತಿಂಗಳು ಆಗುತ್ತೆ ಇನ್ನೇನ್ ನೆಕ್ಸ್ಟ್ ವೀಕ್. ಆದ್ರೂ ಇನ್ನು ಹಂಗೇ ಆಡ್ತಾನೆ, ನೈಟ್ ಎಲ್ಲ ಮಲ್ಗದೇ ಇಲ್ಲ. ತಾನೇ ಇಲ್ಲ, ಒಂದು ಅವ್ನ್ ಮಲಗ್ತಾನೆ, ಮಲಗಿರ್ತಾನೆ, ಇಲ್ಲ ತೂಗ್ತಾನೇ ಇರ್ಬೇಕು, ಇಲ್ಲ ಎತ್ಕೊಂಡೇ ಇರ್ಬೇಕು, ಅವಾಗ ಮಲಗ್ತಾನೆ. ಎಷ್ಟೊತ್ತು ಅಂತ ತೂಗಕ್ಕಾಗತ್ತೆ, ಎಷ್ಟೊತ್ತು ಅಂತ ಎತ್ಕೊಳಕ್ ಆಗುತ್ತೆ. ಸೊ ನೈಟ್ ಎಲ್ಲ ನಿದ್ದೆ ಅಲ್ಲ ನನ್ಗೆ ಒಬ್ಳಿಗೆನೆ. ಆಮೇಲೆ ಬೆಳಗ್ಗೆನು ಪೂರ್ತಿ ನಿದ್ದೆ ಮಾಡಿಲ್ಲ, ನಂಗೆ ಸಖತ್ ನಿದ್ದೆ ಬರ್ತೈತೆ. ನಮ್ಮಮ್ಮ ಯಾವಾಗ ಬರ್ತಾರೋ ಕಾಯ್ತಿದ್ವಿ, ಮಲ್ಕೊಂಡ್ಬಿಡಲ್ಲ ಅನ್ನಷ್ಟು ಸಾಕಾಗ್ಬಿಟ್ಟೈತೆ. ಅದ್ರ ಪಾಪ ಅವಳ್ದೇನಿಲ್ಲ, ಟಿವಿ ಹಾಕ್ರೆ ಟಿವಿ ಹಿಡ್ಕೊಂಡ್ ಕುತ್ಕೊಂಡಿದ್ಲು. ಚಿಪ್ಸ್ ಕೊಟ್ಟೆ, ದ್ರಾಕ್ಷಿ ಗೋಡಂಬಿ ಕೇಳಿದ್ಲು, ದ್ರಾಕ್ಷಿ ಗೋಡಂಬಿ ಕೊಟ್ಟೆ. ಆಮೇಲೆ ಸ್ವಲ್ಪ ನಗೆಟ್ಸ್ ಮಾಡ್ಕೊಡು, ಫ್ರೆಂಚ್ ಫ್ರೈಸ್ ಮಾಡ್ಕೊಡು ಅಂದ್ಲು, ಅದನ್ನು ಮಾಡ್ಕೊಟ್ಟೆ. ಎಲ್ಲ ಕೊಡ್ತಿದ್ದೀನಿ ಮಾಡಿ ಮಾಡಿ, ತಿಂದಿ ಸುಮ್ನೆ ಕುತ್ಕೊಂಡು ಟಿವಿ ನೋಡ್ತಿದ್ಲು. ಪಾಪ ಅವಳು ಏನ್ ಟಾರ್ಚರ್ ಇಲ್ಲ. ಪುಟಾಣಿ ಗುಂಡುಂದೆ ಸ್ವಲ್ಪ ಜಾಸ್ತಿ ಕಾಟ ಆಗ್ಬಿಟ್ಟಿದೆ. ರೈಟ್ ನೋಡಿದ್ರ, ಮನೆಯಲ್ಲಿ ಅಮ್ಮ ಇದ್ರೇನೆ ಆ ಮನೆಗೊಂದು ಲಕ್ಷಣ ಗೈಸ್. ನಮ್ಮ ಮನೆ ಬೆಳಿಗ್ಗೆಯಿಂದ ಎಷ್ಟು ಬಿಕೋ ಅಂತಿದೆ ಅಂತಂದ್ರೆ, ನಿಜವಾಗ್ಲೂ ನಮ್ಮ ಅಮ್ಮ ಇಲ್ದಿರೋ ಕಾರಣಕ್ಕೆ. ಅವರು ಶಿವಮೊಗ್ಗ ಹೋಗಿದ್ದಾರೆ, ಯಾರ್ದೋ ಮದುವೆ ಇದೆ, ನಮ್ಮ ರಿಲೇಷನ್ ಯಾವ್ದೋ ಮದುವೆ ಇದೆ ಅಂತ ಹೋಗಿದ್ದಾರೆ ಫ್ಯಾಮಿಲಿದು. ಸೊ ಅದಕ್ಕೇನೆ ಅವರು ನೈಟ್ ಬರ್ತಾರೆ, ಮಿಡ್ ನೈಟ್ ಒಂದು 12-1 ಬರ್ತಾರೆ ನಮ್ಮಮ್ಮ. ಸೊ ಅಲ್ಲಿವರೆಗೂ ನಮ್ಮ ಮನೆ ಹಿಂಗೆ ಬಿಕೋ ಅಂತಿರುತ್ತೆ. ನಮ್ಮ ಅಮ್ಮ ಬನ್ನಿ ಅಷ್ಟೇ, ನಮ್ಮ ಅಮ್ಮ ನಾನು ಕಟ್ಟಿಂಗ್ ನೋಡ್ಬಿಟ್ಟು ಏನಂತಾರ ನೋಡೋಣ ಗೈಸ್. ಓಕೆನಾ? ಇಲ್ಲಿ ನೋಡ್ರಿ, ಇಲ್ಲಿ ಗೈಸ್ ಹಿಂಗ್ ತಿರ್ಸ್ಕೋ ಗೈಸ್, ಅಕ್ಕ ತಮ್ಮ ನೋಡ್ರಿ ಗೈಸ್. ಇಲ್ಲಿ ಎಷ್ಟ ಇದು ನೋಡೋದಕ್ಕೆ ಒಂದು 2 ಕಣ್ಣು ಸಾಲ ಗೈಸ್. ಇದು ನನಗಂತೂ ತುಂಬಾ ಖುಷಿ ಆಗ್ತಿದೆ. ಅಕ್ಕ ನಮ್ಮ ಅಕ್ಕ, ನಾನು ಅವಳ ತಮ್ಮ, ಇವನ್ ಅಕ್ಕ ಇವನ್ ತಮ್ಮ, ಇನ್ನೊಬ್ರು ಅಕ್ಕ ತಮ್ಮ ಬರ್ತಾವ್ರೆ. ನಮ್ಮ ಮಾವ ಮತ್ತೆ ನಮ್ಮ ಅಮ್ಮ ಬರ್ತಿದ್ದಾರೆ. ಸೊ ಅವ್ರನ್ನ ಹಿಂಗೆ ಇರ್ಸಿದ್ರೆ ಸಕ್ಕತ್ತಾಗಿರುತ್ತೆ ಗೈಸ್. ಇದು ನೋಡೋದಕ್ಕೆ ಒಂಥರ ಪುಣ್ಯ. ಇದು ಎಲ್ರಿಗೂ ಸಿಗಲ್ಲ ಕಡೆ. ಹಿಂಗೆ ನೋಡಿ, ಒಬ್ಬ ಮನೇಲಿ ಇವಾಗ ತಮ್ಮ ತಂಗಿ ಆತರ ಇರ್ತಾರೆ ಅವ್ರ ಮನೇಲಿ. ಬಟ್ ನಮ್ಮ ಮನೇಲಿ ನೋಡಿ ಎಷ್ಟು ಸೀರಿಯಸ್ ತರ ಬಂದಿದೆ ಅಲ್ವಾ?
ಬಿಡೆ ಬಿಡೆ ಕುಶಾನಿ, ನೀನ್ ಅಮುಕ್ತಿದ್ಯಾ ಅವನ್ನ, ಅಮುಕ್ತಿದ್ಯಾ ಕುಶಾನಿ, ಅಮುಕ್ತಿದ್ಯಾ ಬಿಡು ಅನ್ನ, ಅಮುಕ್ತಿದ್ಯಾ ನೀನು. ನಾನ್ ಎತ್ಕೊಡೋದೆಲ್ಲ ಎತ್ಕೊಂತೀಯ? ಹಂಗ ಎತ್ಕೊಬೇಡ ಕುಶಾನಿ, ಅಳ್ತಾನೆ ಸುಮ್ನಿರು. ಅವನು ನಿಂಗೆ ನೀನ್ 2 months ಬಿಟ್ರೆ 3 years ಆಗುತ್ತಲ್ಲ ಅವಾಗ ಎತ್ಕೊ ನೀನು. ಇನ್ 2 months ಬಿಟ್ರೆ ನೀನ್ 6 months ಆಗುತ್ತಲ್ಲ ಅವಾಗ ನೀನ್ ಎತ್ಕೊ, ಇವಾಗ ಬೇಡ. ಓಕೆ ಗೈಸ್ ನೋಡಿ ಗೈಸ್, ಇವಳು ಹೇರ್ ಸ್ಟೈಲು ಉಪೇಂದ್ರ ಸರ್ದು ಉಪ್ಪಿ ಪಿಕ್ಚರ್ ಅಲ್ಲಿ ಹಿಂಗೆ ಇರೋದು ಹೇರ್ ಸ್ಟೈಲ್ ಅವ್ರದ್ದು, ಹಂಗೆ ಮಾಡ್ಕೊಂಡು ಹೇಳ. ಸೊ ಗೈಸ್ ಇವಾಗ ಬಿಡು 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 ಬಿಡು, ಅಯ್ಯೋ 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 ಬಿಡೇ ಕುಶಾನಿ ಅವನ್ನ. ಇಲ್ಲಿ ನೋಡ್ರಿ ಗೈಸ್, ಹೆಂಗ್ ಗೊತ್ತಾ, ಇವ್ನಿಗೆ ಅವಳಂದ್ರೆ ಭಾರಿ ಇಷ್ಟ. ಹೌದಾ? ಯಾಕಂದ್ರೆ ಇಷ್ಟ ಇವಳಲ್ಲ, ಓಡಾಡ್ತಿರ್ತಾಳ. ಹಿಡ್ಕೊ ಗುಣ, ಹಿಡ್ಕೊ ಅವಳನ್ನ, ಹಿಡ್ಕೊ ಅವಳನ್ನ ಬಿಡೇ ಕುಶಾನಿ, ಅವ್ನು ಹಿಡ್ಕೋತಾನೆ ಅವ್ನು ನಿನ್ನ. ನೀ ಹತ್ರ ಹೋಗು, ಅವನ ಹತ್ರ ಹೋಗಲ್ವಾ ಗೈಸ್? ಅವ್ನು ಹಿಡ್ಕೊಂಡ್ ಜುಟ್ಟು ಹಿಡ್ಕೊಂಡ್ರೆ ಒಂದ್ಸಲಿ ಅವ್ನ್ ಜುಟ್ಟು ಬಿಡೋ ಮಗನೇ ಎಲ್ಲ ಹಿಡ್ಕೊಂಡು ಹಿಂಗೆ ಎಳ್ದ ಹಾಕ್ಬಿಡ್ತಾನೆ ಅಂತ ಕ್ರಿಮಿನಲ್ ನನ್ ಮಗ ಅವನು. ಅಲ್ಲ ಕುಶಾನ್ ನಗ್ತಾನೆ. ಐ ಚೈತ್ರ ಬೇಗ ಊಟ ಮಾಡ್ಕೊ, ತಂದೀನಿ ಸಾಂಬಾರ್ನ. ಕುಶಾನಿ ನೀನು ಊಟ ಮಾಡ್ಕೊ. ಸೊ ಗೈಸ್ ಇವಾಗ ಕುಶಾನಿ ಇದಕ್ಕೆ ಏನಂತ ಕರಿತಾರೆ ನೋಡೋಣ. ಕುಶಾನಿ ಇದು 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 ಇರೋ ಒಂದ್ ನಿಮಿಷ. ಇದು ಮೀಸೆ, ಇದೇನು ಗಂಡ 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 ಏನಿದು? ಗಂಡ 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 ಅಲ್ಲ ಕಡೆ ಕುಶಾನಿ, ಇದು ಗಡ್ಡ ಗಡ್ಡ. ಗಡ್ಡ ಏನಿದು? ಗಡ್ಡ. ಇದೇನು? ಮೀಸೆ. ಇದೇನು? ಕಣ್ಣು. ಇದೇನು? ತಲೆ. ಕೂದ್ಲಿದು. ಕೂದು. ಅದೇ ಸಕ್ಕತ್ತಾಗಿ ಗೈಸ್, ಗಡ್ಡ ಅಂತ ಇದು. ಯಾವುದು ಇದು? ಮೂಗು, ಮೀಸೆ. ಇದು ಇದು ಏನಿದು? ಮೀಸೆ ಮೀಸೆ. ಇದು 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 ಏನದು? ನೀಟಾಗಿ ಹೇಳಲ್ಲ ಮಾಮಟಂಗೆ. ಅಲ್ಲ ನೀವು ಇವಾಗ ಹೇಳಿ. ಮೀಸೆ. ಆ ತಾತಂಗೆ ದಾಡಿ ಮೀಸೆ ಎಲ್ಲ ಸಕ್ಕ ದೊಡ್ಡದಾಗಿದೆ. ಅವಾಗಲೇ ನಾನು ಹಿಂಗೆ ಹೇಳ್ಕೊಟ್ನಲ್ಲ, ಇದಕ್ಕೆ ಅಂತಾರೆ ಹೇಳ್ಕೊಟ್ನ ನೀನ್ ದಡ್ಡಿಯ ನೀನು. ಇದು ಮೀಸೆ, ಇದು ಗಂಡ. ಗಂಡ ಅಲ್ಲ ಕುಶಾನಿ, ಗಂಡ ಅಲ್ಲ ಕಡೆ. ಗಂಡ ಹೆಂಡ್ತಿನ? ಇದು ಗಂಡ, ಇದು ಹೆಂಡ್ತಿನ? ಅಲ್ಲ, ಇದು ಗಡ್ಡ, ಇದು ಮೀಸೆ, ಕೂದ್ಲು. ಅದೇ ಸಕ್ಕತ್ತಾಗಿ ಹೇಳ್ತಾರೆ ಗಡ್ಡ ಗಂಡ ಅಂತ ಮಲ್ಗಳ ಅವಾಗೆಲ್ಲ. ಸೊ ಗೈಸ್ ನಮ್ಮ ಅಮ್ಮ ಬರ್ಬೇಕು, ನಮ್ಮ ಅಮ್ಮಂಗೆ ವೇಟಿಂಗ್ ಮಾಡ್ತಾ ಇದೀನಿ. ಸೊ ಅವರಿಗೆ ನನ್ನ ಹೇರ್ ಸ್ಟೈಲ್ ತೋರಿಸಿ ಅದಾದ್ಮೇಲೆ ಅವ್ರ ಒಪಿನಿಯನ್ ಹೆಂಗಿದೆ ಅಂತ ಕೇಳಿ ವ್ಲಾಗ್ನ ಎಂಡ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಸೊ ಅವ್ರಿಗೆ ವೆಯ್ಟ್ ಮಾಡ್ತಾ ಇದೀನಿ. ಇನ್ನೂ 11:15 ಆಗಿದೆ, ಇನ್ನೂ ನಮ್ಮ ಬಂದಿಲ್ಲ. ಲೆಟ್ಸ್ ವೆಯ್ಟ್. ಬಂದ್ಬಿಟ್ಟು 12 ಗಂಟೆ ಆಗಿದೆ. ಇಲ್ಲಿ ನೋಡು ಗಣಪತಿ ಮೋರ್ಯ ಅನ್ಕೊಂಡು ಪಾಪ ಅವಳ ಜೀವ ಹಿಂಡುತ್ತಾವಳೆ, ಗುಣವ್ ಜೀವನ ಹಿಂಡುತ್ತಾವಳೆ ಗೈಸ್. ಅಮ್ಮ ಇನ್ನೂ ಬಂದಿಲ್ಲ, ಇನ್ನೊಂದು ಅರ್ಧ ಗಂಟೆ ನಮ್ಮ ಬರ್ತಾರಂತೆ. ಬಿಡೆ ಅವನ ಕಾಲು ಹೇಳ್ಕೊಂಡು, ನೀ ಅಮ್ಮ ಕೈ ನೀನ್ ಕಾಲು ಹೇಳ್ಕೊಂಡು ಹೊರಟೋಗ್ಬಿಟ್ರಿ ಪಾಪ ಅವನು ಏನ್ ಮಾಡ್ತಾವ್ರು ನನಗೆ ಅಂತ ಫುಲ್ ಕನ್ಫ್ಯೂಸ್ ಆಗ್ಬಿಟ್ಟು ಅವನೇ. ಗೈಸ್ 12 ಗಂಟೆ ಆದ್ರೆ ಹಿಂಗ್ ಆಡ್ದೆ ಗೈಸ್. ಇದು ಏನಂತ ಗೊತ್ತಿಲ್ಲ, ಕರೆಕ್ಟಾಗಿ 12 ಗಂಟೆಗೆ ಹಿಂಗ್ ಆಡೋದಿದ್ದು. ಬೇರೆ ಟೈಮೆಲ್ಲ ಮುಗಿತಾರೆ ಇರ್ತಾಳೆ, 12 ಗಂಟೆ ಆದ್ರೆ ಅಲೇ ಹೊಟ್ಟೆ ಉರಿ ಕಣೆ ಅವಳಿಗೆ. ಹೊಟ್ಟೆ ಉರಿ ಅಂದ್ರೆ ಹೊಟ್ಟೆ ಉರಿ ಅವಳಿಗೆ. ಇದನ್ನೆಲ್ಲ ನಿನ್ ಕೈ ಎತ್ಕೊಳಕ್ ಆಗೋದಿಲ್ಲ. ಪುಟ್ಟ ಎತ್ಕೊ ಬಾ, ಗೈಸ್ ಖುಷಿ ಎತ್ಬಿಟ್ಲು ಗೈಸ್, ಸೂಪರ್ ಖುಷಿ. ಅಯ್ಯೋ ಗ್ರಾಮ. ಪಿಜ್ಜಾ ಕುಶಾನಿ, ಪಿಜ್ಜಾ ಇದೆ ಇಲ್ಲಿ. ಅಯ್ಯೋ ಪಿಜ್ಜಾ ಕೆಳಗೆ ಕಣಲ್ಲ. ಯಾಕೆ ಕುಶಾನಿ ಕೆಳಗೆ ಬಿಟ್ಬಿಟ್ಟೆ ಪಿಜ್ಜಾನ? ಗೈಸ್ ಈ ಗಾಡಿ ತಗೊಂಬನಿ ಅಷ್ಟೇ, ನಾನು ಒಂದ್ ಸೈನು ಅವ್ನು ಕುತ್ಕೊಂಡು ಓಡಿಸಿಲ್ಲ ಈ ಗಾಡಿನ. ನಾನು ನಿನ್ಗೋಸ್ಕರ ಈ ಕಾರ್ ತಗೊಂಡಿರ್ತಾನೆ. ಒಂದ್ಸಲಿ ಅವ್ರ ಕಾರ್ನ ಓಡಿಸ್ದ ಕಾರ್ನ. ನಮ್ ರೋಡ್ ಬರೀ ಹೋಗಲ್ಲ. ಕರೆಕ್ಟ್, ರೋಡ್ ಚೆನ್ನಾಗಾದ್ರೆ ಸ್ವಲ್ಪ ಚೆನ್ನಾಗಿರ್ತದೆ. ಕರೆಕ್ಟ್, ಇಲ್ಲಿ ಓಡ್ಸಕ್ಕಾಗಲ್ಲ ಮನೇಲಿ ದೊಡ್ಡ ಗಾಡಿನ. ನೋಡ್ತಾ ಇರ್ರಿ ಗುಣವು ಇವಾಗ ಟೈಮ್ ಬಂದ್ಬಿಟ್ಟು 12 o'clock ಅಲ್ಲ. ನೋಡ್ರಿ ಎಷ್ಟು ಗಂಟೆವರೆಗೂ ಇವತ್ತು ಗುಣ ಇದ್ದಿರ್ತಾರೆ ನಿಮ್ಗೆ ತೋರಿಸ್ತೀನಿ. ಎಷ್ಟು ಗಂಟೆವರೆಗೂ ಅವ್ನ್ ಕಣ್ ಬಿಟ್ಟಿರ್ತಾರೆ ನಿಮ್ಗೆ ತೋರಿಸಿ ನೋಡಿ ಗೈಸ್. ಮಲಗದೆ ಇಲ್ಲ ಅಣ್ಣಂಗೆ ನಿದ್ದೆ ಬರೋದು 4 ಗಂಟೆ ಗೈಸ್. 4 ಗಂಟೆಗೂ ಕೊಡ್ತಾನೆ ಕಾಟ. 4 ಗಂಟೆ 5 ಗಂಟೆ ಅಣ್ಣ ಸರ್ರ ಕಾಟ ಕೊಡ್ತಾನೆ ನೋಡ್ರಿ ಇವತ್ತು. ನೋಡಿ ಇಲ್ಲಿ ನೋಡ್ರಿ, ಇವಳು 12 ಗಂಟೆ ಆದ್ರೆ ಇವಳು ಆಡ್ತಾಳೆ ಇವಳು. 12 ಗಂಟೆ ಆದ್ರೆ ಹಿಂಗ್ ಆಡ್ತಾಳ, 11 ಗಂಟೆ ಆದ್ರೆ ಎದ್ದೇಳ. ಬಿಡೆ ಅವನ್ನ. ಅಯ್ಯೋ ಈ ವ್ಲಾಗ್ ಪೂರ್ತಿ ಬರೀ ಎತ್ಕತೀನಿ ಕೊಟ್ಬಿಡೆ ಅವಳಿಗೆ. ಸೊಂಡಕ್ ಬಟ್ಟೆ ಬಿಟ್ಬಿಡೆ ಅವಳಿಗೆ. ಬಾಯ್ಲಿ ನಿಂಗೆ ಕಾಟ ಕೊಡ್ತೀನಿ ನಿಂಗೊಂದು ಇದ್ರ ಅದನ್ನ ಹಾಕ್ಬಿಟ್ಟು ಅವಳಿಗೆ ಸೊಂಡಕ್ ಕಟ್ ಬಿಟ್ಬಿಡೆ ಅವಳಿಗೆ.
ಕಟ್ಲಾ ಬೇಡ ಸುಮ್ಮನೆ ಕೂತ್ಕೋ. ಗೈಸ್ ನಮ್ಮ ಇವಾಗ ಬಂದಿದ್ದಾರೆ. ಟೈಮ್ ನೋಡ್ರಿ 1 ಗಂಟೆ ಆಗಿದೆ. ಇವಾಗ ಬಂದಿ ನೋಡೋಣ ಅವ್ರ ಫಸ್ಟ್ ರಿಯಾಕ್ಷನ್ ಯಾವ ಥರ ಬೇಕು ನನ್ನ ಕಟಿಂಗ್ ನೋಡ್ಬಿಟ್ಟು ಅಂತ. ಹಾಯ್ ಮಾಮ್ಸ್, ಹಾಯ್ ಮದರ್ ಇಂಡಿಯಾ. ಏನು ಸುಮ್ಮನಿದ್ಯಾ? ಸಾಕಾಗ ಸುಸ್ತಾಗಿ ಬಂದಿದೀವಿ. ಏನೋ ಮಾಡ್ಸ್ಕೊಂಡ್ ಬಂದಿದ್ದೀನಿ. ಮಾಡ್ಸಿದೀಯಾ? ಏನೋ ಮಾಡ್ಸ್ಕೊಂಡ್ ಬಂದಿದ್ದೀನಿ. ಅದನ್ನ ನೋಡ್ರಿ ಅಂತಂದ್ರೆ ನಾನು ಎದ್ದಿದ್ದೀನಿ ಇಲ್ಲಿ 1 ಗಂಟೆ ಹೋಗಿ ನಿಂಗೆ ತೋರ್ಸೋಣ ಕೂದು ಹೇರ್ ಸ್ಟೈಲ್ ಅಂತ ತೋರ್ಸೋಣ ಅಂತ. ಚೆನ್ನಾಗಿದ್ಯಾ ನೋಡ್ರಿ? ಚೆನ್ನಾಗಿದ್ಯಾ ಪಕ್ಕನಾ? ಮುಂಚೆ ಚೆನ್ನಾಗಿದೆ, ಇವಾಗ ಚೆನ್ನಾಗಿದ್ದ? ಮುಂಚೆ ಒಂಥರ ಚೆನ್ನಾಗಿತ್ತು, ಈಗ ಇನ್ನೊಂಥರ ಚೆನ್ನಾಗಿದೆ. ಮುಂಚೆ ನಮ್ಮ ಮಾಮೂನ್ ತರ ಬಿಟ್ಟಿದೆ ಕೂದಲು ಫುಲ್ಲು. ಇವಾಗ ಸ್ವಲ್ಪ ಡೀಸೆಂಟ್ ಆಗಿ ಕಟ್ ಮಾಡ್ತೀನಿ. ನೋಡು ಕುಶಾನಿ ಕೂಡ ಇದ್ದವಳೆ. ಅವಳು ಮಲಗಿಲ್ಲ ಇನ್ನ ಕುಶಾನಿ ನೀನ್ ಬರ್ತೀಯ ಅಂತ. ಅಲ್ಲ ಅವ್ನು ಗುಣ ಹೊಳ್ತಾವ್ ನಿನ್ನ. ಶಿವಮೊಗ್ಗ ಸೂಪರ್. ವಾತಾವರಣ ಮಾತ್ರ ವೆದರ್ ಆಸಮ್ ಆಗಿತ್ತು. ಹೌದಾ? ಹಾಕಿದೆ ನೋಡು, ಸ್ಟೇಟಸ್ ಹಾಕಿದೆ. ಎಲ್ಲರಿಗೂ ಫೋನ್ ಮಾಡಿ ಕೇಳ್ತಾವ್ರು ಎಲ್ಲೋಗ್ಬಿಟ್ಟಿದ್ದೀರಾ ನೀವು ಅಂತ. ಎಲ್ಲೋಗ್ಬಿಟ್ಟಿದ್ದೀರಾ ನೀವು, ಟ್ರೈನ್ ಅಲ್ಲಿ ಹೋಗ್ಬಿಟ್ಟಿದ್ದೀರಾ, ವಾತಾವರಣ ಹೆಂಗದೆ ಅಂತ ಎಲ್ಲ ವಿಡಿಯೋ ಕಾಲ್ ಮಾಡಿ ಕೇಳ್ತಾವ್ರು ಎಲ್ಲೋಗ್ಬಿಟ್ಟಿದ್ದೀರಾ. ಫಾಗ್ ಇತ್ತ ಫುಲ್ಲು. ನಮ್ಮನ್ನು ತೊಳ್ಕೊಂಡು ಹೋಗ್ತಿದೆ, ನಮ್ ಮೇಲೆ ಹೋಗ್ತಿದೆ, ಮುಖದ ಮೇಲೆ ಹಂಗೇನೆ. ಏನೋ ಯಾರೋ ನೋಡಿದವರು ಕಾಶ್ಮೀರದಲ್ಲಿ ಇದ್ದೀರಾ ಹಂಗೂ ಹೇಳಿದ್ರು. ಕಾಶ್ಮೀರಕ್ಕೆ ಹೋಗಿದ್ಯಾ ಅಂದ್ರು. ಇಲ್ಲ ಕಣಪ್ಪ. ಶಿವಮೊಗ್ಗ ತುಂಬಾ ಚೆನ್ನಾಗಿದೆ ಅಂತೆ. ಸೊ ನಾನು ಅಮ್ಮಂಗೆ ನನ್ನ ಹೇರ್ ಸ್ಟೈಲ್ ತೋರ್ಸೋದಕ್ಕೆ ಇಷ್ಟೊತ್ತು ಕಾಯ್ಕೊಂಡಿದ್ದು. ನಮ್ಮ ಅಮ್ಮ ನೋಡ್ರಿ ಏನೋ ನಂಗೆ ರಿಯಾಕ್ಷನ್ ಕೊಟ್ಟಿಲ್ಲ. ಸೊ ನೀನ್ ಹೇರ್ ಕಟ್ಗೆ ಹೋಗ್ತೀಯ ಇವತ್ತು ಅಂತ ನಾವು ನಿದ್ದೆ ಗಂಟೆ ಗೈಸ್ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದೀನಿ. ಗೈಸ್ ನೋಡಿ ಗೈಸ್ ಏನೋ ಹೊಸ ಬಟ್ಟೆ ತಗೊಂಡ್ಬಂದೋಣ ಅಂತ ಖುಷಾನಿ. ನಿಂದು ಯಾರಿಗಿದ್ದು? ನಿಂದು ಕಷ್ಟಪಟ್ಟೆ ಗೈಸ್ ಇಲ್ಲಿ ನೋಡಿ ಗೈಸ್ ಇಲ್ಲಿ ಶಿವಮೊಗ್ಗ ಯಾವ ತರ ಆಗಿದೆ. ಫುಲ್ಲು ಫಾಗು ಶಿವಮೊಗ್ಗದಲ್ಲಿ. ನಾನು ಆಸಾಮ್ ಹೋಗಿದ್ದೆ ಫಾಗ್ ನೋಡಕ್ಕೆ. ಇಲ್ಲಿ ನೋಡ್ರಿ ನಮ್ ಕರ್ನಾಟಕದಲ್ಲೇ ಫಾಗ್ ಇದೆ ಅಲ್ವಾ? ಫುಲ್ ಫಾಗ್ ಆಗಿದೆ. ರೋಡೇ ಕಾಣ್ತಿಲ್ಲ. ಐ ಹೋಪ್ ನಿಮ್ಗೆ ನನ್ನ ಹೇರ್ ಕಟ್ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಇನ್ ಮುಂದೆ ನನ್ನ ಫುಲ್ ಮಕ ನೋಡ್ಬೋದು ನೀವು. ಬಹು ಜನಗಳ ಒತ್ತಾಯದ ಸುಮಾರು ಜನ ಕಮೆಂಟ್ ಮಾಡಿದ್ರೆ ಹೇರ್ ಕಟ್ ಮಾಡಿಸಿ ಅಂತ ಮಾಡಿದ್ರೆ ಫೈನಲಿ. ಸೊ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಅಂತ ಅನ್ಕೋತೀನಿ. ಟೈಮ್ 1 ಗಂಟೆ ಆಗಿದೆ. ಇವಾಗ ವ್ಲಾಗ್ ನ ಎಂಡ್ ಮಾಡ್ತಾ ಇದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ವ್ಲಾಗ್ ಸಿಗ್ತೀನಿ. ಅಲ್ಲಿ ನೋಡ್ತಾ ಇರಿ. ಬಾಯ್ ಬಾಯ್ Signing off. Bye bye. ಬಾಯ್.